ಫಸ್ಟಿಗೆ ಹಾಕೊಳ್ಳಿ. ಇದು ಒಗ್ಗರಣೆ ಟೈಮಿಗೆ ಮೊಸರು ನಾನು ಸ್ವಲ್ಪ ಲಾಸ್ಟಿಗೆ ಹಾಕೋತಾ ಇದ್ದೀನಿ. ಹಲೋ, ಹೊಸ ದಿನ ಹೊಸ ಅಡುಗೆ. ಇವತ್ತು ನಾವು ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 300 ಗ್ರಾಮ್ ಮಟನ್ನು. ಅದಕ್ಕೆ ನಾವು ಸ್ಮಾಲ್ ಆನಿಯನ್ ತೊಗೋಬೇಕು, ಚಿಲ್ಲಿ, ಆಮೇಲೆ ಜಿಂಜರ್ ಗಾರ್ಲಿಕ್ ತೊಗೋಬೇಕು. ಪೇಸ್ಟ್ ತೊಗೊಳ್ಳೋದಕ್ಕಿಂತ ಬೆಸ್ಟು ರಾನೇ ತೊಗೋಬೋದು. ಇವಾಗ ನಾವು ಈ ಮಟನ್ನು 4 ವಿಸಿಲ್ ಹಾಕ್ಸೋಣ. ಫಸ್ಟಿಗೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಅರಿಶಿನ ಹಾಕೊಂಡ್ಬಿಟ್ಟು 4 ವಿಸಿಲ್ ಹಾಕ್ಸ್ಬೇಕು. ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕೊಳ್ಳೋಣ. ನಾನು ಇದನ್ನೆಲ್ಲ ಸ್ಪೈಸಸ್ ಹಾಕೋತಾ ಇದ್ದೀನಿ ಮಿಕ್ಸಿಗೆ. ನೀವು ಮಿಕ್ಸಿಗಾದರೂ ಹಾಕೋಬೋದು, ಡೈರೆಕ್ಟ್ ಆದರೂ ಹಾಕೋಬೋದು. ಇದ್ರ ಬದಲು ನೀವು ಗರಂ ಮಸಾಲ ಬರುತ್ತೆ, ಅದನ್ನು ಹಾಕೋಬೋದು. ನೋಡಿ, ಇವಾಗ ಮಟನ್ ಬೆಂದಿದೆ. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಫಸ್ಟಿಗೆ. ಇವಾಗ ಬೇರೆ ಪಾತ್ರೆ ಇಟ್ಕೊಳ್ಳೋಣ. ಒಗ್ಗರಣೆಗೆ ಆನಿಯನ್ನು, ಆಮೇಲೆ ಟೊಮೊಟೊ, ಕೊತ್ತಂಬರಿ, ಪುದೀನ ತೊಗೊಂಡಿದ್ದೀನಿ. ಇದು ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ಪುದೀನ ಎಷ್ಟು ತೊಗೊಂಡಿರ್ತೀರೋ ಆಮೇಲೆ ಕೊತ್ತಂಬರಿ ಕೂಡ ಅಷ್ಟೇ ತೊಗೋಬೇಕು. ಟೊಮಾಟೊ, ಇವಾಗ ಏನು ಸ್ಪೈಸಸ್ನ ಹಾಕ್ಕೊಂಡಿದ್ದೀನಲ್ಲ ಮಿಕ್ಸಿಗೆ, ಅದನ್ನು ನಾನು ಡೈರೆಕ್ಟಾಗಿ ಹಾಕ್ತಾ ಇರೋದು. ನೀವು ರುಬ್ಕೊಂಡು ಹಾಕೋಬೋದು, ಇಲ್ಲ ಅಂತಂದರೆ ಗರಂ ಮಸಾಲಾನ ಯೂಸ್ ಮಾಡ್ಬೋದು ಡೈರೆಕ್ಟಾಗಿ. ಟೈಮ್ ಇಲ್ಲ ನನಗೆ ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ರುಬ್ಕೊಂಡು ಹಾಕ್ಕೊಂಡಿರೋದು. ಇವಾಗ ಪುದೀನ ಮತ್ತು ಕೊತ್ತಂಬರಿ ಹಾಕೋತಾ ಇರೋದು. ನೀವು ಮಿಕ್ಸಿ ಮಾಡಿನೂ ಹಾಕೋಬೋದು, ಅಥವಾ ಹಿಂಗೆ ಕಟ್ ಮಾಡಿಬಿಟ್ಟು ಸ್ಮಾಲ್ ಪೀಸ್ ಅದೇ ಥರನೂ ಹಾಕೋಬೋದು. ನಿಮ್ಗೆ ಹೆಂಗೆ ಇಷ್ಟನೋ ಹಂಗೆ ಮಾಡ್ಕೋಬೋದು. ಬಟ್ ಇದು ನಾನು ಸಿಂಪಲ್ಲಾಗಿ ತೋರಿಸ್ತಾ ಇರೋದು ಬಿರಿಯಾನಿ. ಈಗೇನು ನಾವು ಆನಿಯನ್, ಚಿಲ್ಲಿ, ಗಾರ್ಲಿಕ್, ಜಿಂಜರ್ ಎಲ್ಲ ಹಾಕೊಂಡು ರುಬ್ಕೊಂಡಿದ್ದೇವಲ್ಲ, ಅದು ಪೇಸ್ಟ್ ನಾನು ಇವಾಗ ಹಾಕ್ತಾ ಇರೋದು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಈಗೇನು ಮಟನ್ ಕುದಿಸ್ಕೊಂಡಿದ್ದೇವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದೇ ನಾನು ಹೇಳಿದ್ನಲ್ಲ, ಯಾವಾಗಲೂ ಬಿರಿಯಾನಿಗೆ ಸ್ಮಾಲ್ ರೈಸ್ ತಗೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಫಸ್ಟಿಗೆ ಹಾಕೊಳ್ಳಿ. ಇದು ಒಗ್ಗರಣೆ ಟೈಮಿಗೆ ಮೊಸರು ನಾನು ಸ್ವಲ್ಪ ಲಾಸ್ಟಿಗೆ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಒಬ್ಬರಿಗೆ ಜಾಸ್ತಿ ಇಷ್ಟ, ಒಬ್ಬರಿಗೆ ಕಮ್ಮಿ ಇಷ್ಟ. ಇವಾಗ ವಾಟ್ರ್ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿದ್ರೆ ಆಗುತ್ತೆ. ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅಷ್ಟು ಡಬಲ್ ನೀರು ಅಷ್ಟೇ, ಸಿಂಪಲ್. ನಾನು ಅದನ್ನೇನು ಮಟನ್ ಬೇಯಿಸ್ಕೊಂಡಿದ್ದೆ ಅದನ್ನೇ ನೀರು ಅಳತೆ ಮಾಡ್ತಾ ಇರೋದು. ಇವಾಗ ಕುಕ್ಕರ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು 2 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು. ಬಿಸಿ ಬಿಸಿ ಮಟನ್ ಬಿರಿಯಾನಿ ರೆಡಿ. ನೋಡಿ ಹೆಂಗಾಗಿದೆ.